ಇವತ್ತು ನಾನು ಬೆಂಗಳೂರಿಗೆ NSG ಏನು ಟ್ರೈನಿಂಗ್ 1 ತಿಂಗಳು ಟ್ರೈನಿಂಗ್ ನಡೀತದೆ. ಭಾಳ ರಿಸ್ಕ್ ತೊಗೊಂಡವರೆಲ್ಲ ಕೆಲಸ ಮಾಡ್ತಾರೆ. 20, 30, 40, 50 ಅಂತಸ್ತು ಬಿಲ್ಡಿಂಗಲ್ಲಿ ಅವ್ರು ಹೋಗಿ ರಕ್ಷಣೆ ಮಾಡೋಂಥದ್ದು, ಅಲ್ಲಿಂದ ದುಡ್ಕುವಂಥದ್ದು ಅವರ ಲೈಫಲ್ಲಿ ಭಾಳ ರಿಸ್ಕ್ ಇರ್ತದೆ. ಅದಕ್ಕೆ ಅವರು ಸಾಮಾನ್ಯವಾಗಿ ಇನ್ನೂ ಉತ್ತೇಜನ ಕೊಡಬೇಕು, ಇನ್ನೂ ಜಾಸ್ತಿ ಜನ ಟ್ರೈನಿಂಗ್ ಕೊಡೋಕ್ಕೆ ನಾವು ವ್ಯವಸ್ಥೆ ಮಾಡಿಕೊಳ್ಬೇಕು. ಸೊ ಅದಕ್ಕೋಸ್ಕರ ಅವ್ರಿಗೆ ನಾನು 50% ಬೇಸಿಕ್ ಅಲೋವೆನ್ಸಲ್ಲಿ ಎಕ್ಸ್ಟ್ರಾ ಮಾಡಲಿಕ್ಕೆ ಸರ್ಕಾರಕ್ಕೆ ಹೋಮ್ ಮಿನಿಸ್ಟ್ರಿಗೆ ಪ್ರಸ್ತಾವನೆ ಕಳಿಸ್ತಾ ಇದ್ದಾರೆ. ಅದಕ್ಕೆ ನಾನು ಹಣ ಬಗ್ಗೆ ನಾವು ಯೋಚನೆ ಮಾಡಬಾರ್ದು, ಇಂಥವ್ರಿಗೆ ನಾವು ಉತ್ತೇಜನವನ್ನು ಕೊಡಬೇಕು. ಆ ತೀರ್ಮಾನವನ್ನು ಈಗಾಗಲೇ ನಾನು ಮಾಡಿದ್ದೇನೆ. ಸೊ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೇವೆ. ಮತ್ತು ಎಲ್ಲ ನಮ್ಮ ಬಿಲ್ಡಿಂಗ್ಗಳೇನಿದೆ, ದೊಡ್ಡ ದೊಡ್ಡ ಬಿಲ್ಡಿಂಗು, ಅಪಾರ್ಟ್ಮೆಂಟ್ಸು ಎಲ್ಲ ಏನಿದೆ, ಅಲ್ಲಿ ಮೇಲ್ಗಡೆ ಫ್ಲೋರಲ್ಲಿ ಎಲ್ಲ ಇದ್ದಾಗ ಇಂಥ ಒಂದು ಫೈರ್ ಅಟ್ಯಾಕ್ ಆದಾಗ, ಇಲ್ಲಾಂದರೆ ಯಾರು ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿದಾಗ, ಯಾವುದಾದ್ರು ತೊಂದರೆ ಆದಾಗ ಸಂದರ್ಭದಲ್ಲಿ ಎಮರ್ಜೆನ್ಸಿ ಹೋಗಬೇಕು. ಅದಕ್ಕೆ ನಮ್ಮ ಮಿಲಿಟ್ರಿಯವ್ರ ಜೊತೆ, ಏರ್ಫೋರ್ಸ್ ಅವ್ರ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಿಕ್ಕೆ ಎಮರ್ಜೆನ್ಸಿ ಕಾಂಟ್ಯಾಕ್ಟು ಒಂದು ಯಾವಾಗಲೂ ಕೂಡ ಒಂದು ಸಪ್ರೇಟ್ ಟೀಮ್ ಇರಲಿ ಅಂತೇಳಿ ಅದನ್ನು ಹೇಳಿದ್ದೇನೆ. ಇದಲ್ಲದೆ ಬೆಂಗಳೂರು ನಗರದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಡಿಸ್ಟಿಕಲ್ಲೂ ಕೂಡ ಒಂದು ಪ್ರತ್ಯೇಕವಾದಂಥ ರೌಡಿ ಸ್ಕ್ವಾಡ್, ಎಲ್ಲ ರೌಡಿಗಳು ಯಾರು ಎಲ್ಲ ನಮಗೆ ಪೊಲೀಸ್ ಸ್ಟೇಷನಿಂದ ದೂರ ಇಡಬೇಕು ಆ ಸಂಬಂಧಗಳನ್ನು, ಲೋಕಲ್ ಪೊಲೀಸ್ ಆಫೀಸರ್. ಸೊ ಒಳ್ಳೆ IPS ಆಫೀಸರ್ ಕೈ ಕೆಳಗಡೆ ಅವ್ರದ್ದೊಂದು ಸಪ್ರೇಟ್ ಟೀಮನ್ನೇ ಬೆಂಗಳೂರು ನಗರದಲ್ಲಿ ವ್ಯವಸ್ಥೆ ಮಾಡ್ತೇವೆ. ಸೊ ಯಾರು ಕೆಲವೆಲ್ಲ ನಾವೆಲ್ಲ TV ಗಳಲ್ಲಿ ಕೆಲವೆಲ್ಲ ನೀವೆಲ್ಲ ಒಳ್ಳೆ ಪ್ರದರ್ಶನ ಮಾಡಿ ಎಚ್ಚರಿಕೆ ಒತ್ತಾಯಿಸಿದ್ರಿ. ನನಗೆ ರಾತ್ರಿ 11 ಗಂಟೆಗೆ ಗೊತ್ತಾಯಿತು, TV ಗಳಲ್ಲಿ ಬಂದಿದ್ದು. ವಿತಿನ್ 24 hours ಬೆಳಗ್ಗೆ ಅಷ್ಟೊತ್ತಿಗೆ ಅವರೆಲ್ಲ ಅರೆಸ್ಟ್ ಆಗಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ. ನಮ್ಮ ಪೊಲೀಸ್ ಅವರೆಲ್ಲ ಅವರೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಅಂಥದಕ್ಕೆ ಯಾವುದೂ ಕೂಡ ನಾವು ಮುಂದಕ್ಕೆ ಬೆಂಗಳೂರು ನಗರದಲ್ಲಿ ಅವಕಾಶ ಕೊಡೋದಿಲ್ಲ ಯುವಕರಲ್ಲಿ. ಅದಕ್ಕೆ ಒಂದು ಪ್ರತ್ಯೇಕವಾದಂಥ ರೌಡಿ ಸ್ಕ್ವಾಡನ್ನು ನಾವು ಅದನ್ನು ತಯಾರು ಮಾಡ್ತೀವಿ. ಅದಕ್ಕೊಂದು ಸಪ್ರೇಟ್ ಟೀಮು. ಆಮೇಲೆ ಹೆಲಿಪ್ಯಾಡು ಕೂಡ, ಎಲ್ಲ ಹೆಲಿಪ್ಯಾಡ್ಗಳು ಕೂಡ ಭಾಳ ಅದಕ್ಕೆಲ್ಲ ಪರ್ಮಿಷನ್ಗೆ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಏನೇನು ಬೇಕೋ ವ್ಯವಸ್ಥೆ ಕಾನೂನು ಚೌಕಟ್ಟಿನಲ್ಲಿ ಅದಕ್ಕೆಲ್ಲ ಅವ್ರಿಗೆಲ್ಲ ಭಾಳ ಜನ ಕಟ್ಕೊಂಡಿದ್ದಾರೆ. ಅದಕ್ಕೆ ಆ್ಯಕ್ಟಿವ್ ಆಗಿರಬೇಕು ಯಾವಾಗಲೂ ಕೂಡ ಎಮರ್ಜೆನ್ಸಿಗೆ. ಸೊ ಯಾವ ರೀತಿ ಎಮರ್ಜೆನ್ಸಿಗೆ ನಾವು ಒಂದು ಫೈರ್ ಫೋರ್ಸ್ದು ಕೆಲವು ಎಕ್ವಿಪ್ಮೆಂಟ್ಸ್ ಇಟ್ಟಿರ್ತೀವಿ, ಆ ರೀತಿ ಅವರೆಲ್ಲ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಎಲ್ಲ ಅಪಾರ್ಟ್ಮೆಂಟಲ್ಲೂ ಎಲ್ಲೆಲ್ಲ ಅವಕಾಶ ಇದೆ ಅಲ್ಲೆಲ್ಲ ಮಾಡ್ಕೊಳ್ಳಿ. ಅವರು ಹೊಸದಾಗಲಿ ಹಳೇದಾಗಲಿ ಎಲ್ಲದಕ್ಕೂ ಆಗಲಿ ಕಂಪಲ್ಸರಿ ಅವರು ಮಾಡ್ಕೊಳ್ಬೇಕು. ಹಳೇದಾಗೋಗಿರೋ ಪರವಾಗಿಲ್ಲ, ಟ್ರೈ ಮಾಡೋಣ. ಆಗೋದಾದರೆ ಎಷ್ಟು ಉಳಿಸ್ಕೊಳ್ಳೋಕೆ ಸಾಧ್ಯನೋ ಅದೆಲ್ಲ ಅವ್ರು ಮಾಡ್ಕೊಳ್ತಾರೆ. ಅದು ಬೆಳಗ್ಗೆ ಮಾತಾಡಿದ್ದಾರೆ, ದೆಹಲಿಯಿಂದ ಬರ್ತಾ ಇದ್ದಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ಅವರೇ ನೇರವಾಗಿ ನಿಮ್ಮ ಹತ್ರ ಏನು ಬೇಕೋ ಅದೆಲ್ಲ ನಾನು ಹೇಳಕ್ಕೆ ನಾನು ತಯಾರಿಲ್ಲ. ಅವರೇ ಬರ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ನನ್ನ ಹತ್ರ ನಾನೊಬ್ಬ ಪಕ್ಷದ ಸಿಪಾಯಿ, ಪಕ್ಷಕ್ಕೋಸ್ಕರ ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ ಅಂತ ಹೇಳಿದ್ದಾರೆ. ನಾನು ಆತನಿಗೆ ಬಿಟ್ಟಿದ್ದೀನಿ, ಆತನೇ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ TV ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.